ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು ಅಥವಾ ಮಾರ್ಕೆಟ್ನ ಬಗ್ಗೆ ರಿಸರ್ಚ್ ಮಾಡೋದಿರ್ಬೋದು. ಇಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಟು ಅಂಡರ್ಸ್ಟ್ಯಾಂಡ್ ದ ಇಸ್ ಡನ್ ಪ್ರೈಸ್ ಸ್ಟೆಬಿಲಿಟಿ ಅಂತ ಹೇಳಿದರೆ ಒಂದು ಪ್ರಾಡಕ್ಟಿಗೆ ಒಂದು ಪ್ರೈಸ್ ಇದ್ದಾಗ ಅದನ್ನು ಹಾಗೆ ಸ್ಟೇಬಲ್ ಆಗಿ ಇಟ್ಕೊಳ್ಬೇಕು. ಹೈಯರ್ ಮಾಡ್ತಾ ಹೋದಾಗ ಅದರ ಬೈ ಮಾಡುವಂಥ ಜನರ ಸಂಖ್ಯೆ ಕಮ್ಮಿ ಆಗ್ತದೆ. ಸೊ ಪ್ರೈಸ್ ಸ್ಟೆಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದನೇದಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂದರೆ ಸರಿಯಾದ ತನ್ನ ಪ್ರಾಡಕ್ಟಿಗೆ ಸರಿಯಾದ ಬೆಲೆ ನಿಗದಿಪಡಿಸ್ತಾರೆ. ಗ್ರಾಹಕರು ಆ ಉತ್ಪನ್ನವನ್ನು ಹೆಚ್ಚು ಖರೀದಿಸುವ ಒಲವನ್ನು ವ್ಯಕ್ತಪಡಿಸ್ತಾರೆ. ಖರೀದಿ ಹೆಚ್ಚಾದ ಬಿಸ್ನೆಸ್ ಲಾಭ ಕೂಡ ಹೆಚ್ಚಾಗ್ತದೆ. ಎರಡನೇದಾಗಿ ರೆವೆನ್ಯೂ ಅಂದರೆ ಆದಾಯಕ್ಕಾಗಿ ಸರಿಯಾದ ಬೆಲೆಯನ್ನು ನಿಗದಿಪಡಿಸಿದರೆ ಬಿಸ್ನೆಸ್ ಆದಾಯ ಕೂಡ ಹೆಚ್ಚಾಗ್ತದೆ. ಮೂರನೇದು ಮಾರ್ಕೆಟ್ ಡೆವಲಪ್ಮೆಂಟ್ ಅಂದರೆ ಮಾರುಕಟ್ಟೆಯ ಬೆಳವಣಿಗೆ. ಸಂಸ್ಥೆಯ ಆದಾಯ ಹೆಚ್ಚಾದಂತೆ ಮಾರುಕಟ್ಟೆಯ ಬೆಳವಣಿಗೆ ಕೂಡ ಹೆಚ್ಚಾಗ್ತದೆ.